ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲ ಹೊಂಟಿದ್ವಿ ಅಂದರೆ ಉಳ್ವಿಗೆ ಹೊಂಟಿದ್ವಿ. ಎಲ್ಲ ಮನೆಗೂ ಸೇರಿ ನಾನು, ನಮ್ಮ ತಮ್ಮ, ನಮ್ಮ ಅಪ್ಪ ಮತ್ತು ಹೊಂಟಿದ್ವಿ. ಸೊ ಅದಕ್ಕೆ ಈಗ ಆಲ್ರೆಡಿ ನೀವು ಬಸ್ ಸ್ಟ್ಯಾಂಡ್ ಒಳಗೆ ಬಂದೇವಿ. ಸೊ ಲೆಟ್ಸ್ ಸಿ. ನಾನು ಫಸ್ಟ್ ಟೈಮ್ ಹೊಂಟೀನಿ ಉಳ್ವಿಗೆ. ಸೊ ನೋಡೋಣ ಬರ್ರಿ ಹೆಂಗೆ ಇರ್ತೈತಿ ಅಂತ ಹೇಳಿ. ಸೊ ಗೈಸ್, ನಾವು ಬಸ್ಸಿಗೆ ಹೊಂಟಿದ್ವಿ. ಬಸ್ಸಿಗೆ ವೇಟ್ ಮಾಡತ್ತೀವಿ. ಅವಾಗಿಂದ ಇನ್ನೂ ಬಸ್ಸೇ ಬರತ್ತಿಲ್ಲ. ಸೊ ಅರ್ಧ ತಾಸು ಆಯ್ತು ನಾವು ಬಂದೆವು. ಬೆಳಗ್ಗೆ 6:30 ಏನೋ ಬಂದಿದ್ವಿ. ಸೊ ಲೆಟ್ಸ್ ಸಿ ಯಾವಾಗ ಹೋಗ್ತೀವಿ. ಇಡ್ಲಿ ವಡೆ ತಿನ್ನತ್ತೀವಿ ಕ್ಯಾಂಟೀನ್ ಒಳಗೆ. ಸೊ ಗೈಸ್, ನಾವು ಇವಾಗ ಉಳ್ವಿ ಬಸ್ ಸಿಗಲಿಲ್ಲ ಅಂತ ಹೇಳಿ ದಾಂಡೇಲಿ ಬಸ್ ಬರ್ತೀವಿ. ಸೊ ದಾಂಡೇಲಿಯಿಂದ ಉಳ್ವಿಗೆ ಬಸ್ ಹತ್ತಿ ಹೋಗ್ತೀವಿ. ಸೊ ಲೆಟ್ಸ್ ಸಿ ಏನಾಗ್ತೈತಿ ಅಂತ. ಅಲ್ಲಂತೂ ಅರ್ಧ ತಾಸು ಕೊಂಡ್ತೀರಿಪ್ಪ, ಒಂದು ಬಸ್ಸ ಬರಲಿಲ್ಲ. ಅದಕ್ಕೆ ಮತ್ತೆ ಲೇಟ್ ಆಗ್ತೈತಿ ನಾವು ಹೋಗಿ ಮುಟ್ಟಾಕಂತ ಹೇಳಿ ದಾಂಡೇಲಿ ಬಸ್ ಬರ್ತೀವಿ. ಬನ್ನಿ ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್ ಹಾಯ್ ಮಾಡಿ. ಹಂಗೆ ನಮ್ಮ ಮಮ್ಮಿಗೆ ಕಾಡಿಸ್ಕೊಂತ ಸೊ ಹೊರಗೆ ವ್ಯೂ ನೋಡ್ಕೊತ ಹೊಂಟಿದ್ವಿ. ಆವಾಗ ಸ್ವಲ್ಪ ಜಿಟಿ ಮಳೆ ಪ್ಲಸ್ ಸ್ವಲ್ಪ ಬಿಸಿಲಿತ್ತು. ಮತ್ತು ಕ್ಲೈಮೇಟ್ ಮಾತ್ರ ಮಸ್ತ್ ಗೈಸ್. ಇವಾಗ 9 ಗಂಟೆ ಆಗಿತ್ತು. ಆದರೂ ಇಲ್ಲ ನೋಡಿ ಎಷ್ಟು ಇನ್ನೂ ಫಾಗ್ ಹೆಚ್ಚಾಗೈತಿ. ಜಸ್ಟ್ ಇವಾಗ 6 ಗಂಟೆ ಏನೋ 7 ಗಂಟೆ ಏನೋ ಅನ್ಸತ್ತೈತಿ. ಮಸ್ತ್ ಕಾರ್ ಸೆಕ್ಷನ್ ಒಳಗೆ ಎಷ್ಟು ತಂಪೊಳಗೆ ಹೊಂಟೀವಿ. ಸೊ ಹಳಿಯಾಳಿಗೆ ಬಂದು ರೀಚ್ ಆಗ್ತೀವಿ. ಸೊ ಗೈಸ್, ಇವಾಗ ದಾಂಡೇಲಿಗೆ ಬಂದು ಇಳ್ಕೊಂಡೇವಿ. ದಾಂಡೇಲಿ ಒಳಗೂ ಉಳ್ವಿ ಬಸ್ ಜಸ್ಟ್ ನಾವು ಹಿಂಗೆ ಇಳ್ಕೊಂಡ್ವಿ, ಮಿಸ್ ಆಗಿಬಿಡ್ತು. ಅದು ಹೋಗ್ಬಿಡ್ತು ಬಸ್. ಸೊ ಅದಕ್ಕೆ ವೇಟ್ ಮಾಡತ್ತೀವಿ ಉಳ್ವಿ ಬಸ್. ಇವತ್ತೇನಂತಪ್ಪ ನಮ್ದು ನಸೀಬ ಚಲೋ ಇಲ್ಲ ಅನಿಸ್ತೈತಿ. ಬಸ್ ಸಿಗತ್ತಿಲ್ಲ ನಮಗೆ ಉಳ್ವಿ ಬಸ್. ಸೊ ಹೋಪ್ ಫಾರ್ ದಿ ಬೆಸ್ಟ್. ನೋಡೋಣ ಅಂತ ಏನಾಗ್ತೈತಿ ಅಂತ ಹೇಳಿ. ಅಲ್ಲೇ ಹೋಗಿ ಮುಟ್ಟಕ್ಕೆ ನಾವು ಈಗ ಆಲ್ಮೋಸ್ಟ್ 10 ಗಂಟೆ ಆಗೈತಿ. ಈಗ ನಾವು ಹೋಗ್ಬೇಕಂದ್ರೆ ಇನ್ನೊಂದು 1 ತಾಸು ಆಗ್ಬೋದು ಮೇ ಬಿ. ಸೊ ಎಷ್ಟು ಗಂಟೆಗೆ ಹೋಗಿ ಮುಟ್ತೀವಿ ಅಂತ ನೋಡೋಣ. ಸೊ ಬಸ್ಸಿನ ಸಂಬಂಧ ಕಾದಂತೂ ನನಗಂತೂ ಫುಲ್ ಸುಸ್ತಾಗಿತ್ತು. ನೋಡ್ರಿ ನಾ ಹೆಂಗಾರ ಮುಖ ಮಾಡ್ಕೊಂಡು ಕುಂತೀನಿ. ಸೊ ಲಾಸ್ಟಿಗೆ ಒಂದು ಬಸ್ ಅಂತೂ ಬಂತು, ಬಟ್ ಅದು ಫುಲ್ ರಶ್ ಇತ್ತು. ಅದ್ರೊಳಗೆ ನಾವು ನಿಂತು ಹೋದ್ವಿ ಉಳ್ವಿ ಮಠ. ಗೊತ್ತಿಲ್ಲ ಬಸವಣ್ಣವ್ರು ನಮಗೆ ಹಿಂಗೆ ಕರೆಸ್ಕೋತಾರಂತ ಹೇಳಿ. ಬಟ್ ಬಸ್ ಅಂತೂ ಭಾಳ ಕೆಟ್ಟ ರಶ್ ಇತ್ತು. ಅದ್ರಾಗೂ ವಾಮಿಟ್ ಅಂತ ಎಲ್ಲ ಮಾಡ್ಕೊಳತ್ತಿದ್ರು ಹೊಲಸು. ನಮಗೆ ಆಗತ್ತಿದ್ದಿಲ್ಲ ನಿಲ್ಲಕ್ಕೆ. ಬಟ್ ಅದ್ರೊಳಗೆ ನಿಂತು ಹೆಂಗೋ ಜರ್ನಿ ಸಾಗಿಸಾತಿದ್ವಿ. ನಾವು ಮಮ್ಮಿಯರ ನಿಲ್ಲಕ್ಕೆ ಭಾಳ ಏನು ಮಾಡ್ಕೊಳತ್ತಿದ್ರು ನೋಡ್ರಿ. ಸೊ ಗೈಸ್, ಆಫ್ಟರ್ ಸೋ ಮೆನಿ ಸ್ಟ್ರಗಲ್ಸ್ ಇವಾಗ ಜಸ್ಟ್ ನಾವು ಉಳ್ವಿಗೆ ಬಂದ್ವಿ. ಸೊ ಇಲ್ಲೇ 4 ಮೆಂಬರ್ಸಿಗೆ 500 ರೂಪೀಸ್ ಇಟ್ಕೊಂಡು 1 ದಿನಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಸೊ ಇವಾಗ ಬಂದು ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಊಟಕ್ಕೆ ಹೋಗ್ತೀವಿ. ಇವಾಗ ಗುಡಿಗೆ ಹೋಗಿ ಊಟ ಮಾಡಕ್ಕೆ ಹೋಗ್ತೀವಿ. ಹೊಟ್ಟೆ ಹಸ್ತೈತಿ ಅದಕ್ಕೆ. ಸೊ ಬರೋವಾಗ ನಾವು ದಂಡೇಲಿಂದ ಉಳ್ವಿ ಬಸ್ ಹತ್ತಿದ್ವಿ ಅಲ್ಲ. ಉಳ್ವಿಗೆ ಅಂದ್ರೆ ಲೈಕ್ ದಾಂಡೇಲಿ ಒಳಗೆ ಎಂಟ್ರ್ ಆದ್ಮೇಲೆ ಕಾರ್ಡ್ ಅಂದ್ರೂ ಮಸ್ತ್ ಇತ್ತು, ವಿವ್ನು ಮಸ್ತ್ ಇತ್ತು. ಬಟ್ ನಮಗಂದ್ರೂ ಸೀಟ ಸಿಗ್ಲಿಲ್ಲ. ನೋಡ್ಕೊಂಡು ಕುಂದಿರ್ಬೇಕಂದ್ರೆ ನಾವು ನಿಂತ್ಕೊಂಡು ಬಂದ್ವಿ ದಾಂಡೇಲಿಯಿಂದ ಉಳ್ವಿ ಮಠ. ಸೊ ನಾನೇನು ನಿಮಗೆಲ್ಲ ಸಜೆಸ್ಟ್ ಮಾಡೋದಂದ್ರೆ, ನೀವು ಬರೋದಾಗಿದ್ರೆ ವ್ಯಾನ್ ಇಲ್ಲ ಕಾರ್ ಮಾಡ್ಕೊಂಬರ್ರಿ. ಬಸ್ಸಿಗಂತೂ ಮೊದಲ ಬರಕ್ಕೆ ಹೋಗ್ಬೇಡ್ರಿ, ಫುಲ್ ರಶ್ ಇರ್ತೈತಿ. ಅದ್ರಾಗೂ ಇವಾಗ ಸ್ತ್ರೀ ಶಕ್ತಿ ಮಾಡ್ದಾಗಿಂದ ಸೊ ಲೆಟ್ಸ್ ಗೋ. ಇವಾಗ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಬರೋಣಂತ.
ಸೊ ಗೈಸ್ ನಾನು ಇವಾಗ ರೆಡಿಯಾಗಿ ದೇವ್ರ ದರ್ಶನ ಮಾಡಕ್ಕೆ ಹೊಂಟೀವಿ, ತಗ ಪ್ರಸಾದ ಮಾಡಿ ಬರ್ತೀವಿ. ಸೊ ಲೆಟ್ಸ್ ಗೋ. ವ್ಯೂ ನೋಡ್ರಿ ಗೈಸ್, ಇಲ್ಲೇ ವ್ಯೂ ನೋಡ್ರಿ, ಇಲ್ಲಿ ನೇಚರ್ ಎಷ್ಟು ಚಂದ ಐತಿ. ಸೊ ಇದು ನೋಡ್ರಿ ಯಾತ್ರಿ ನಿವಾಸ, ಇಲ್ಲೇ ಸ್ಟೇ ಮಾಡತ್ತೀವಿ ನಾವು. ಸೊ ಪ್ರಸಾದಕ್ಕಂತ ಹೊಂಟಿದ್ವಿ ರೀಪ್ಪ, ಜಿಟಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅದ್ರೊಳಗೆ ಹೊಂಟೇವಿ ನೋಡ್ರಿ. ಇಲ್ಲೇ ಇದ್ರಲ್ಲ ಅವ್ರ. ಸೊ ನೀವು ಎಲ್ಲ ಚನ್ನಬಸವಣ್ಣ ಅವ್ರದ್ದು ದರ್ಶನ ಮಾಡ್ಕೊಡಿ. ನನಗಂತೂ ದೇವ್ರ ದರ್ಶನ ಮಾಡ್ಕೊಂಡು ಭಾಳ ಖುಷಿ ಆಯ್ತು. ಸೊ ನಾನು ಸ್ವಲ್ಪ ಬೇಡಿಕೆಗಳು ಇಟ್ಟಿದ್ದೆ ದೇವ್ರ ಮುಂದೆ, ಅದನ್ನು ಈಡೇರಿಸ್ತಾನಿಲ್ಲ ನೋಡೋಣಂತ. ಇದು ನೋಡ್ರಿ ಉಳ್ವಿ ಚನ್ನಬಸವೇಶ್ವರ ಗುಡಿ. ಸೊ ಅಲ್ಲಿಂದ ನಮ್ಮ ಧಾರವಾಡಿಂದ ಏನೋ ಚನ್ನಬಸವಣ್ಣವ್ರು ನಡ್ಕೊಂತ ಇಲ್ಲಿ ಮಠ ಬಂದಿದ್ರಂತ. ಸೊ ಇಲ್ಲೇ ಬಂದು ಅವ್ರ ಸ್ಥಾಪನೆ ಐತಿ. ಸೊ ಪ್ರಸಾದಕ್ಕೆ ಹೊಂಟೇವಿ ಈಗ ಫಸ್ಟ್. ಲೆಟ್ಸ್ ಗೋ. ನೋಡ್ರಿ ದೊಡ್ಡ ರುದ್ರಾಕ್ಷಿ ಸರ ತೇರಿಗೆ ಹಾಕ್ತಾರಂತಿದ್ದನ್ನು. ಸೊ ಗೈಸ್ ಇವಾಗ ಮಸ್ತ್ ರೈಸ್ ಸಾಂಬಾರು ಐತಿ, ಬಿಸಿ ಬಿಸಿದು. ಸೊ ನೋಡ್ರಿ ಬಿಸಿ ಬಿಸಿ ರೈಸ್ ಸಾಂಬಾರು ತಿನ್ನತ್ತೀವಿ ನಾವು. ಬರ್ಗೋಡ್ದ ಶಿರಾನ ಇದ್ದಿಲ್ಲ, ಸೊ ಅದಕ್ಕೆ ರೈಸ್ ಸಾಂಬಾರು ಐತಿ, ಬರೀ ತಿನ್ನೋಣ. ಸೊ ಬಿಸಿ ಬಿಸಿ ರೈಸ್ ಸಾಂಬಾರು ತಿಂದು ಮಸ್ತ್ ತೃಪ್ತಿ ಆಯ್ತು. ಸೊ ಆಮೇಲೆ ನಾವು ಅಡ್ಡಾಡಕ್ಕಂತ ಹೊರಗೆ ಹೋಗತ್ತಿದ್ವಿ, ಅದು ನೆಕ್ಸ್ಟ್ ಬ್ಲಾಗ್ ಒಳಗೆ ಬರ್ತೈತಿ. ಸೊ ಈ ಬ್ಲಾಗ್ ನೋಡ್ಕೊತ ಇದ್ವಿ ವಿಡಿಯೋಸ್, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಂತೂ ಮಸ್ತ್ ಐತಿ. ಸೊ ನಾವಿವಾಗ ಹೊಂಟಿದ್ವಿ ಮತ್ತು ರೂಮಿಗೆ. ಸೊ ದಿಸ್ ಇಸ್ ದ ಬ್ಲಾಗ್ ಗೈಸ್. ನಿಮಗೆ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಐ ಹೋಪ್ ಸೊ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾಳೆ ಕಾರ ಹುಣ್ಣಿಮೆ ಅಂತ ಐತಂತ. ಸೊ ಅದಕ್ಕೆ ದೇವರಿಗೆಲ್ಲ ಕಾಯಿ ಓಡಿಸ್ಕೊಂಡು ನಾಳೆ ದರ್ಶನ ಮಾಡಿಸ್ತೀನಿ ನಿಮಗೆ ಚನ್ನಬಸವಣ್ಣವ್ರದ್ದು. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂಥದ್ದು ವಿಡಿಯೋಸ್ ಬರ್ತಿರ್ತಾವೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.